ಅಕ್ರಮ ನಿವಾಸಿಗಳಿಗೆ ತಕ್ಷಣ ಮನೆ ಕೊಡುವಂತಹ ಕೆಲಸ ಆಗುತ್ತೆ. ಆದರೆ ಇಲ್ಲೇ ಹುಟ್ಟಿ ಇಲ್ಲಿ ಬದುಕೋದಕ್ಕೆ ಒಂದು ಮನೆಯನ್ನ ಸರ್ಕಾರ ಕೊಡ್ತಾ ಇಲ್ಲ. ಮೈಸೂರಿನ ಕೃಷ್ಣರಾಜ ಕ್ಷೇತ್ರದಲ್ಲಿ ವಿಶೇಷ ಚೇತನ ವ್ಯಕ್ತಿಯೊಬ್ಬ ಮನೆ ಬೇಕು, ಮನೆ ಕೊಡಿ ಅಂತ ಸರ್ಕಾರಕ್ಕೆ ಸುಮಾರು ವರ್ಷಗಳಿಂದ ಮನವಿ ಮಾಡಿಕೊಡ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ. ಆದರೆ ಇವರಿಗೊಂದು ಮನೆ ಕೊಡುವಂತಹ ಕೆಲಸ ಸರ್ಕಾರದಿಂದ ಆಗ್ತಾ ಇಲ್ಲ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಅಕ್ರಮ ವಲಸಿಗರಿಗೆ ರಾಜ್ಯ ಸರ್ಕಾರ ರಾತ್ರೋರಾತ್ರಿ ಮನೆಯನ್ನು ಕೊಡುವಂತಹ ನಿರ್ಧಾರವನ್ನು ಮಾಡುತ್ತೆ. ಆದರೆ ಮೈಸೂರಿನ ಒಂದು ದಂಪತಿ, ನಿಜಕ್ಕೂ ಕೂಡ ಇವರ ಕಥೆಯೆಲ್ಲ ಕೇಳಿದ್ರೆ ಕಣ್ಣೀರು ಬರುತ್ತೆ. ಯಾಕಂತಂದರೆ ಕಳೆದ 25 ವರ್ಷಗಳಿಂದ ಮನೆ ಬೇಕು ಅಂತೇಳಿ ಅರ್ಜಿಯನ್ನು ಹಾಕ್ಕೊಂಡು ರಾಜಕಾರಣಿಗಳ ಮನೆಗಳ ಬಾಗಿಲು ಕೂಡ ಅಲೆದರೂ ಕೂಡ ಒಂದು ಮನೆ ಸಿಕ್ಕಿಲ್ಲ. ಬಹಳ ಪ್ರಮುಖವಾಗಿ ಅವರ ದಂಪತಿಯ ಕಥೆ ನಿಜಕ್ಕೂ ಕೂಡ ಕನ್ನಡ ಜನಕ್ಕಾಗಿರುವಂಥದ್ದು. ಮೈಸೂರಿನ ಲಾಚನಹಳ್ಳಿ ಪಾಳ್ಯದಲ್ಲಿ ಬರುವಂತಹ ನಾನೀಗ ಸದ್ಯ ಆ ದಂಪತಿಯ ಮನೆ ಇದ್ದೀನಿ, ದೃಶ್ಯ ಗಮನಿಸ್ತಾ ಇರ್ಬೋದು. ಇವರೇ ಈಗಾಗಲೇ ನಫೀಸಾ 35 ವರ್ಷ ಅಂತೇಳಿ. ಇವ್ರಿಗೆ ಕಳೆದ 20 ವರ್ಷಗಳಿಂದಲೂ ಕೂಡ ಏನೋ ಸಾಕಷ್ಟು ಒಂದು ಕಾಯಿಲೆ ಬಂದಿರುತ್ತೆ. ಆ ಕಾಯಿಲೆಯಿಂದಾಗಿ ಇಡೀ ದೇಹದ ಚಲನಶಕ್ತಿಯನ್ನು ಅವರು ಕಳ್ಕೊಂಡಿದ್ದಾರೆ. ಮಸ್ಕ್ಯುಲರ್ ಡಿಸ್ಟ್ರೋಫಿ ಕಾಯಿಲೆಯಿಂದ ಅವರು ಬಳಲ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಕಾಲಿನ ಬೆರಳಿರ್ಬೋದು, ಕೈಗಳು ಕೂಡ ಸ್ವಾಧೀನ ಈಗ ಹೋಗಿರುವಂಥದ್ದು. ಇಂತಹ ಒಂದು ಹೆಣ್ಣು ಮಗಳಿಗೂ ಕೂಡ ಅಂಥ ಕಷ್ಟ ದಿನಗಳಿಂದಲೂ ಕೂಡ ಏನೋ ಆರಂಭದಿಂದಲೂ ಕಳೆದ 18-20 ವರ್ಷಗಳಿಂದಲೂ ಕೂಡ ಮಗುವಿನ ರೀತಿ ನೋಡ್ಕೊಳ್ತಾ ಇರುವಂತಹ ಅವರ ಗಂಡನು ಕೂಡ ಜೊತೆಯಲ್ಲಿದ್ದಾರೆ. ಬಹಳ ಪ್ರಮುಖವಾಗಿ ಇವರು ಕಳೆದ 25 ವರ್ಷಗಳಿಂದಲೂ ಕೂಡ ಈಗಾಗಲೇ ಮನೆಯನ್ನು ಬೇಕು ಅಂತೇಳಿ ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ. ಸದ್ಯ ಈಗ ಲಾಚನಹಳ್ಳಿ ಪಾಳ್ಯದಲ್ಲಿ ಒಂದು 10-20 ಇರುವಂತಹ ಮನೆಯಲ್ಲಿ ಅವರು ಸದ್ಯ ವಾಸವನ್ನು ಮಾಡ್ತಾ ಇದ್ದಾರೆ. ದಿನನಿತ್ಯ ಅವರ ಪ್ರತಿನಿತ್ಯದ ನಿತ್ಯ ಕರ್ಮಗಳೆಲ್ಲ ಎಲ್ಲವನ್ನೂ ಕೂಡ ಅವರ ಪತಿಯೇ ನೋಡ್ಕೊಳ್ತಾ ಇರುವಂಥದ್ದು. ಬೆಳಗ್ಗೆ ಅವರ ಆಟೋ ಡ್ರೈವರ್ ಆಗಿದ್ದಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಪತ್ನಿಯ ಸೇವೆಯನ್ನು ಮಾಡಿ ತದನಂತರದಲ್ಲಿ ಜೀವನ ನಡೆಸೋದಕ್ಕೆ ಒಂದು ಆಟೋವನ್ನು ಕೂಡ ಓಡಿಸ್ತಾ ಇದ್ದಾರೆ. ಸದ್ಯ ಈಗ ಆಟೋ ಓಡಿಸುವಂತಹ ಅಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಅಷ್ಟ ಹೇಳಿಕೊಳ್ಳುವಂತಹ ಬಿಸ್ನೆಸ್ ಕೂಡ ಆಗ್ತಾ ಇಲ್ಲ. ಸೊ ಹೀಗಾಗಿ ತತ್ಕ್ಷಣದಲ್ಲಿ ಇವರಿಗೆ ಮನೆಯನ್ನು ಕೊಡಬೇಕು ಅನ್ನುವಂಥದ್ದು ಆಗ್ರಹ ಕೇಳಿ ಬಂದರೂ ಕೂಡ ಅವರ ಕಷ್ಟ ಏನು, ಜೊತೆಗೆ ಅವರು ಎಷ್ಟು ವರ್ಷಗಳಿಂದ ಈ ರೀತಿ ಬಳಲ್ತಾ ಇದ್ದಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಪತ್ನಿಯ ಸೇವೆಯನ್ನು ಮಾಡಿ ಪತಿ ರಾತ್ರಿಯ ವೇಳೆಗೆ ಆಟೋವನ್ನು ಓಡಿಸೋಕೆ ಹೋಗ್ತಾರೆ. ಈಗ ಆಟೋ ಬಾಡಿಗೆ ಅಂದರೆ ಪ್ರೆಸ್ಗಳು ಫ್ರೀ ಇದೆ. ಸೊ ಹೀಗಾಗಿ ಅವರು ಕೂಡ ಆಟೋ ಅಂತ ಹೇಳಿಕೊಳ್ಳುವಂತಹ ಬಿಸ್ನೆಸ್ಗಳಾಗ್ತಾ ಇಲ್ಲ. ಸೊ ಹೀಗಾಗಿ ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ. ಸೊ ಹೀಗಾಗಿ ಸರ್ಕಾರ ಈ ದಂಪತಿಗೆ ಒಂದು ಮನೆಯನ್ನು ಕರುಣಿಸುತ್ತಾ ಕಾದು ನೋಡಬೇಕಾಗುತ್ತೆ. ರಿಪಬ್ಲಿಕ್ ಕನ್ನಡ ಮೂಲಕವಾಗಿ ಅವರಿಗೆ ಶೀಘ್ರದಲ್ಲಿ ಮನೆ ಸಿಗಲಿ ಅನ್ನುವಂಥದ್ದು ಕೂಡ ನಮ್ಮ ಆಶಯ ಕೂಡ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್. ಅಕ್ರಮ ನಿವಾಸಿಗಳಿಗೆ ತಕ್ಷಣ ಮನೆ ಕೊಡುವಂತಹ ಕೆಲಸ ಆಗುತ್ತೆ. ಆದರೆ ಇಲ್ಲೇ ಹುಟ್ಟಿ ಇಲ್ಲಿ ಬದುಕೋದಕ್ಕೆ ಒಂದು ಮನೆಯನ್ನ ಸರ್ಕಾರ ಕೊಡ್ತಾ ಇಲ್ಲ. ಮೈಸೂರಿನ ಕೃಷ್ಣರಾಜ ಕ್ಷೇತ್ರದಲ್ಲಿ ವಿಶೇಷ ಚೇತನ ವ್ಯಕ್ತಿಯೊಬ್ಬ ಮನೆ ಬೇಕು, ಮನೆ ಕೊಡಿ ಅಂತ ಸರ್ಕಾರಕ್ಕೆ ಸುಮಾರು ವರ್ಷಗಳಿಂದ ಮನವಿ ಮಾಡಿಕೊಡ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ. ಆದರೆ ಇವರಿಗೊಂದು ಮನೆ ಕೊಡುವಂತಹ ಕೆಲಸ ಸರ್ಕಾರದಿಂದ ಆಗ್ತಾ ಇಲ್ಲ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಅಕ್ರಮ ವಲಸಿಗರಿಗೆ ರಾಜ್ಯ ಸರ್ಕಾರ ರಾತ್ರೋರಾತ್ರಿ ಮನೆಯನ್ನು ಕೊಡುವಂತಹ ನಿರ್ಧಾರವನ್ನು ಮಾಡುತ್ತೆ. ಆದರೆ ಮೈಸೂರಿನ ಒಂದು ದಂಪತಿ, ನಿಜಕ್ಕೂ ಕೂಡ ಇವರ ಕಥೆಯೆಲ್ಲ ಕೇಳಿದ್ರೆ ಕಣ್ಣೀರು ಬರುತ್ತೆ. ಯಾಕಂತಂದರೆ ಕಳೆದ 25 ವರ್ಷಗಳಿಂದ ಮನೆ ಬೇಕು ಅಂತೇಳಿ ಅರ್ಜಿಯನ್ನು ಹಾಕ್ಕೊಂಡು ರಾಜಕಾರಣಿಗಳ ಮನೆಗಳ ಬಾಗಿಲು ಕೂಡ ಅಲೆದರೂ ಕೂಡ ಒಂದು ಮನೆ ಸಿಕ್ಕಿಲ್ಲ. ಬಹಳ ಪ್ರಮುಖವಾಗಿ ಅವರ ದಂಪತಿಯ ಕಥೆ ನಿಜಕ್ಕೂ ಕೂಡ ಕನ್ನಡ ಜನಕ್ಕಾಗಿರುವಂಥದ್ದು. ಮೈಸೂರಿನ ಲಾಚನಹಳ್ಳಿ ಪಾಳ್ಯದಲ್ಲಿ ಬರುವಂತಹ ನಾನೀಗ ಸದ್ಯ ಆ ದಂಪತಿಯ ಮನೆ ಇದ್ದೀನಿ, ದೃಶ್ಯ ಗಮನಿಸ್ತಾ ಇರ್ಬೋದು. ಇವರೇ ಈಗಾಗಲೇ ನಫೀಸಾ 35 ವರ್ಷ ಅಂತೇಳಿ. ಇವ್ರಿಗೆ ಕಳೆದ 20 ವರ್ಷಗಳಿಂದಲೂ ಕೂಡ ಏನೋ ಸಾಕಷ್ಟು ಒಂದು ಕಾಯಿಲೆ ಬಂದಿರುತ್ತೆ. ಆ ಕಾಯಿಲೆಯಿಂದಾಗಿ ಇಡೀ ದೇಹದ ಚಲನಶಕ್ತಿಯನ್ನು ಅವರು ಕಳ್ಕೊಂಡಿದ್ದಾರೆ. ಮಸ್ಕ್ಯುಲರ್ ಡಿಸ್ಟ್ರೋಫಿ ಕಾಯಿಲೆಯಿಂದ ಅವರು ಬಳಲ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಕಾಲಿನ ಬೆರಳಿರ್ಬೋದು, ಕೈಗಳು ಕೂಡ ಸ್ವಾಧೀನ ಈಗ ಹೋಗಿರುವಂಥದ್ದು. ಇಂತಹ ಒಂದು ಹೆಣ್ಣು ಮಗಳಿಗೂ ಕೂಡ ಅಂಥ ಕಷ್ಟ ದಿನಗಳಿಂದಲೂ ಕೂಡ ಏನೋ ಆರಂಭದಿಂದಲೂ ಕಳೆದ 18-20 ವರ್ಷಗಳಿಂದಲೂ ಕೂಡ ಮಗುವಿನ ರೀತಿ ನೋಡ್ಕೊಳ್ತಾ ಇರುವಂತಹ ಅವರ ಗಂಡನು ಕೂಡ ಜೊತೆಯಲ್ಲಿದ್ದಾರೆ. ಬಹಳ ಪ್ರಮುಖವಾಗಿ ಇವರು ಕಳೆದ 25 ವರ್ಷಗಳಿಂದಲೂ ಕೂಡ ಈಗಾಗಲೇ ಮನೆಯನ್ನು ಬೇಕು ಅಂತೇಳಿ ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ. ಸದ್ಯ ಈಗ ಲಾಚನಹಳ್ಳಿ ಪಾಳ್ಯದಲ್ಲಿ ಒಂದು 10-20 ಇರುವಂತಹ ಮನೆಯಲ್ಲಿ ಅವರು ಸದ್ಯ ವಾಸವನ್ನು ಮಾಡ್ತಾ ಇದ್ದಾರೆ. ದಿನನಿತ್ಯ ಅವರ ಪ್ರತಿನಿತ್ಯದ ನಿತ್ಯ ಕರ್ಮಗಳೆಲ್ಲ ಎಲ್ಲವನ್ನೂ ಕೂಡ ಅವರ ಪತಿಯೇ ನೋಡ್ಕೊಳ್ತಾ ಇರುವಂಥದ್ದು. ಬೆಳಗ್ಗೆ ಅವರ ಆಟೋ ಡ್ರೈವರ್ ಆಗಿದ್ದಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಪತ್ನಿಯ ಸೇವೆಯನ್ನು ಮಾಡಿ ತದನಂತರದಲ್ಲಿ ಜೀವನ ನಡೆಸೋದಕ್ಕೆ ಒಂದು ಆಟೋವನ್ನು ಕೂಡ ಓಡಿಸ್ತಾ ಇದ್ದಾರೆ. ಸದ್ಯ ಈಗ ಆಟೋ ಓಡಿಸುವಂತಹ ಅಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಅಷ್ಟ ಹೇಳಿಕೊಳ್ಳುವಂತಹ ಬಿಸ್ನೆಸ್ ಕೂಡ ಆಗ್ತಾ ಇಲ್ಲ. ಸೊ ಹೀಗಾಗಿ
ತತ್ಕ್ಷಣದಲ್ಲಿ ಇವರಿಗೆ ಮನೆಯನ್ನು ಕೊಡಬೇಕು ಅನ್ನುವಂಥದ್ದು ಆಗ್ರಹ ಕೇಳಿ ಬಂದರೂ ಕೂಡ ಅವರ ಕಷ್ಟ ಏನು, ಜೊತೆಗೆ ಅವರು ಎಷ್ಟು ವರ್ಷಗಳಿಂದ ಈ ರೀತಿ ಬಳಲ್ತಾ ಇದ್ದಾರೆ, ಹೇಗೆ ಇಲ್ಲ ಸಂಜೆವರೆಗೂ ಕೂಡ ಪತ್ನಿಯ ಸೇವೆಯನ್ನು ಮಾಡಿ ಪತಿ ರಾತ್ರಿಯ ವೇಳೆಗೆ ಆಟೋವನ್ನು ಓಡಿಸೋಕೆ ಹೋಗ್ತಾರೆ. ಈಗ ಆಟೋ ಬಾಡಿಗೆ ಅಂದರೆ ಪ್ರೆಸ್ಗಳು ಫ್ರೀ ಇದೆ, ಸೊ ಹೀಗಾಗಿ ಅವರು ಕೂಡ ಆಟೋ ಅಂತ ಹೇಳಿಕೊಳ್ಳುವಂತಹ ಬಿಸ್ನೆಸ್ಗಳಾಗ್ತಾ ಇಲ್ಲ. ಸೊ ಹೀಗಾಗಿ ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ. ಸೊ ಹೀಗಾಗಿ ಸರ್ಕಾರ ಈ ದಂಪತಿಗೆ ಒಂದು ಮನೆಯನ್ನು ಕರುಣಿಸುತ್ತಾ ಕಾದು ನೋಡಬೇಕಾಗುತ್ತೆ. ರಿಪಬ್ಲಿಕ್ ಕನ್ನಡ ಮೂಲಕವಾಗಿ ಅವರಿಗೆ ಶೀಘ್ರದಲ್ಲಿ ಮನೆ ಸಿಗಲಿ ಅನ್ನುವಂಥದ್ದು ಕೂಡ ನಮ್ಮ ಆಶಯ ಕೂಡ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್. ಅಕ್ರಮ ನಿವಾಸಿಗಳಿಗೆ ತಕ್ಷಣ ಮನೆ ಕೊಡುವಂತಹ ಕೆಲಸ ಆಗುತ್ತೆ. ಆದರೆ ಇಲ್ಲೇ ಹುಟ್ಟಿ ಇಲ್ಲಿ ಬದುಕೋದಕ್ಕೆ ಒಂದು ಮನೆಯನ್ನ ಸರ್ಕಾರ ಕೊಡ್ತಾ ಇಲ್ಲ. ಮೈಸೂರಿನ ಕೃಷ್ಣರಾಜ ಕ್ಷೇತ್ರದಲ್ಲಿ ವಿಶೇಷ ಚೇತನ ವ್ಯಕ್ತಿಯೊಬ್ಬ ಮನೆ ಬೇಕು, ಮನೆ ಕೊಡಿ ಅಂತ ಸರ್ಕಾರಕ್ಕೆ ಸುಮಾರು ವರ್ಷಗಳಿಂದ ಮನವಿ ಮಾಡಿಕೊಡ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ. ಆದರೆ ಇವರಿಗೊಂದು ಮನೆ ಕೊಡುವಂತಹ ಕೆಲಸ ಸರ್ಕಾರದಿಂದ ಆಗ್ತಾ ಇಲ್ಲ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಅಕ್ರಮ ವಲಸಿಗರಿಗೆ ರಾಜ್ಯ ಸರ್ಕಾರ ರಾತ್ರೋರಾತ್ರಿ ಮನೆಯನ್ನು ಕೊಡುವಂತಹ ನಿರ್ಧಾರವನ್ನು ಮಾಡುತ್ತೆ. ಆದರೆ ಮೈಸೂರಿನ ಒಂದು ದಂಪತಿ, ನಿಜಕ್ಕೂ ಕೂಡ ಇವರ ಕಥೆಯೆಲ್ಲ ಕೇಳಿದ್ರೆ ಕಣ್ಣೀರು ಬರುತ್ತೆ. ಯಾಕಂತಂದರೆ ಕಳೆದ 25 ವರ್ಷಗಳಿಂದ ಮನೆ ಬೇಕು ಅಂತೇಳಿ ಅರ್ಜಿಯನ್ನು ಹಾಕ್ಕೊಂಡು ರಾಜಕಾರಣಿಗಳ ಮನೆಗಳನ್ನು ಬಾಗಿಲು ಕೂಡ ಅಲೆದರೂ ಕೂಡ ಒಂದು ಮನೆ ಸಿಕ್ಕಿಲ್ಲ. ಬಹಳ ಪ್ರಮುಖವಾಗಿ ಅವರ ದಂಪತಿಯ ಕತೆ ನಿಜಕ್ಕೂ ಕೂಡ ಕನ್ನಡಜನಕಾಗಿರುವಂಥದ್ದು. ಮೈಸೂರಿನ ಲಾಚನಹಳ್ಳಿ ಪಾಳ್ಯದಲ್ಲಿ ಬರುವಂತಹ, ನಾನೀಗ ಸದ್ಯ ಆ ದಂಪತಿಯ ಮನೆ ಇದ್ದೀನಿ, ದೃಶ್ಯ ಗಮನಿಸ್ತಾ ಇರ್ಬೋದು. ಇವರೇ ಈಗಾಗಲೇ ನಫೀಸಾ 35 ವರ್ಷ ಅಂತೇಳಿ. ಇವ್ರಿಗೆ ಕಳೆದ 20 ವರ್ಷಗಳಿಂದಲೂ ಕೂಡ ಏನೋ ಸಾಕಷ್ಟು ಒಂದು ಕಾಯಿಲೆ ಬಂದಿರುತ್ತೆ. ಆ ಕಾಯಿಲೆಯಿಂದಾಗಿ ಇಡೀ ದೇಹದ ಚಲನಶಕ್ತಿಯನ್ನು ಅವರು ಕಳ್ಕೊಂಡಿದ್ದಾರೆ. ಮಸ್ಕ್ಯುಲರ್ ಡಿಸ್ಟ್ರೋಫಿ ಕಾಯಿಲೆಯಿಂದ ಅವರು ಬಳಲ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಕಾಲಿನ ಬೆರಳಿರ್ಬೋದು, ಕೈಗಳು ಕೂಡ ಸ್ವಾಧೀನ ಈಗ ಹೋಗಿರುವಂಥದ್ದು. ಇಂತಹ ಒಂದು ಹೆಣ್ಣುಮಗಳಿಗೂ ಕೂಡ ಅಂಥ ಕಷ್ಟ ದಿನಗಳಿಂದಲೂ ಕೂಡ ಏನೋ ಆರಂಭದಿಂದಲೂ ಕಳೆದ 18-20 ವರ್ಷಗಳಿಂದಲೂ ಕೂಡ ಮಗುವಿನ ರೀತಿ ನೋಡ್ಕೊಳ್ತಾ ಇರುವಂತಹ ಅವರ ಗಂಡನು ಕೂಡ ಜೊತೆಯಲ್ಲಿದ್ದಾರೆ. ಬಹಳ ಪ್ರಮುಖವಾಗಿ ಇವರು ಕಳೆದ 25 ವರ್ಷಗಳಿಂದಲೂ ಕೂಡ ಈಗಾಗಲೇ ಮನೆಯನ್ನು ಬೇಕು ಅಂತೇಳಿ ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ. ಸದ್ಯ ಈಗ ಲಾಚನಹಳ್ಳಿ ಪಾಳ್ಯದಲ್ಲಿ ಒಂದು 10-20 ಇರುವಂತಹ ಮನೆಯಲ್ಲಿ ಅವರು ಸದ್ಯ ವಾಸವನ್ನು ಮಾಡ್ತಾ ಇದ್ದಾರೆ. ದಿನನಿತ್ಯ ಅವರ ಪ್ರತಿನಿತ್ಯದ ನಿತ್ಯ ಕರ್ಮಗಳೆಲ್ಲ ಎಲ್ಲವನ್ನೂ ಕೂಡ ಅವರ ಪತಿಯೇ ನೋಡ್ಕೊಳ್ತಾ ಇರುವಂಥದ್ದು. ಬೆಳಗ್ಗೆ ಅವರು ಆಟೋ ಡ್ರೈವರ್ ಆಗಿದ್ದಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಪತ್ನಿಯ ಸೇವೆಯನ್ನು ಮಾಡಿ ತದನಂತರದಲ್ಲಿ ಜೀವನ ನಡೆಸೋದಕ್ಕೆ ಒಂದು ಆಟೋವನ್ನು ಕೂಡ ಓಡಿಸ್ತಾ ಇದ್ದಾರೆ. ಸದ್ಯ ಈಗ ಆಟೋ ಓಡಿಸುವಂತಹ ಅಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಅಷ್ಟ ಹೇಳಿಕೊಳ್ಳುವಂತಹ ಬಿಸ್ನೆಸ್ ಕೂಡ ಆಗ್ತಾ ಇಲ್ಲ. ಸೊ ಹೀಗಾಗಿ ತತ್ಕ್ಷಣದಲ್ಲಿ ಇವರಿಗೆ ಮನೆಯನ್ನು ಕೊಡಬೇಕು ಅನ್ನುವಂಥದ್ದು ಆಗ್ರಹ ಕೇಳಿ ಬಂದರೂ ಕೂಡ ಅವರ ಕಷ್ಟ ಏನು, ಜೊತೆಗೆ ಅವರು ಎಷ್ಟು ವರ್ಷಗಳಿಂದ ಈ ರೀತಿ ಬಳಲ್ತಾ ಇದ್ದಾರೆ, ಹೇಗೆ ಇಲ್ಲ ಸಂಜೆವರೆಗೂ ಕೂಡ ಪತ್ನಿಯ ಸೇವೆಯನ್ನು ಮಾಡಿ ಪತಿ ರಾತ್ರಿಯ ವೇಳೆಗೆ ಆಟೋವನ್ನು ಓಡಿಸೋಕೆ ಹೋಗ್ತಾರೆ. ಈಗ ಆಟೋ ಬಾಡಿಗೆ ಅಂದರೆ ಪ್ರೆಸ್ಗಳು ಫ್ರೀ ಇದೆ, ಸೊ ಹೀಗಾಗಿ ಅವರು ಕೂಡ ಆಟೋ ಅಂತ ಹೇಳಿಕೊಳ್ಳುವಂತಹ ಬಿಸ್ನೆಸ್ಗಳಾಗ್ತಾ ಇಲ್ಲ. ಸೊ ಹೀಗಾಗಿ ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ. ಸೊ ಹೀಗಾಗಿ ಸರ್ಕಾರ ಈ ದಂಪತಿಗೆ ಒಂದು ಮನೆಯನ್ನು ಕರುಣಿಸುತ್ತಾ ಕಾದು ನೋಡಬೇಕಾಗುತ್ತೆ. ರಿಪಬ್ಲಿಕ್ ಕನ್ನಡ ಮೂಲಕವಾಗಿ ಅವರಿಗೆ ಶೀಘ್ರದಲ್ಲಿ ಮನೆ ಸಿಗಲಿ ಅನ್ನುವಂಥದ್ದು ಕೂಡ ನಮ್ಮ ಆಶಯ ಕೂಡ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್. ಅಕ್ರಮ ನಿವಾಸಿಗಳಿಗೆ ತಕ್ಷಣ ಮನೆ ಕೊಡುವಂತಹ ಕೆಲಸ ಆಗುತ್ತೆ. ಆದರೆ ಇಲ್ಲೇ ಹುಟ್ಟಿ ಇಲ್ಲಿ ಬದುಕೋದಕ್ಕೆ ಒಂದು ಮನೆಯನ್ನ ಸರ್ಕಾರ ಕೊಡ್ತಾ ಇಲ್ಲ. ಮೈಸೂರಿನ ಕೃಷ್ಣರಾಜ ಕ್ಷೇತ್ರದಲ್ಲಿ ವಿಶೇಷ ಚೇತನ ವ್ಯಕ್ತಿಯೊಬ್ಬ ಮನೆ ಬೇಕು, ಮನೆ ಕೊಡಿ ಅಂತ ಸರ್ಕಾರಕ್ಕೆ ಸುಮಾರು ವರ್ಷಗಳಿಂದ ಮನವಿ ಮಾಡಿಕೊಡ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ. ಆದರೆ ಇವರಿಗೊಂದು ಮನೆ ಕೊಡುವಂತಹ ಕೆಲಸ ಸರ್ಕಾರದಿಂದ ಆಗ್ತಾ ಇಲ್ಲ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಅಕ್ರಮ ವಲಸಿಗರಿಗೆ ರಾಜ್ಯ ಸರ್ಕಾರ ರಾತ್ರೋರಾತ್ರಿ